ಮಗನ ಗೆಲುವಿಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕಿಳಿದಿದ್ದಾರೆ. ಬೆಳಗಾವಿ ಲೋಕಸಭೆಗೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಶೆಟ್ಟರ್ ವಿರುದ್ಧ ಮೃಣಾಲ್ರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಸೋದರ ಚನ್ನರಾಜ್ ಹಟ್ಟಿಹೊಳಿ ಜೊತೆ ಸೇರಿ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನಿರ್ಣಾಯಕ ಸಮುದಾಯಗಳ ಮತ ಇದೆಯಲ್ಲ, ಅದನ್ನ ಸೆಳೆದುಕೊಳ್ಳೋ ನಿಟ್ಟಿನಲ್ಲಿ ತಂತ್ರ ರೂಪಿಸ್ತಾ ಇದ್ದಾರೆ. ಲಿಂಗಾಯತ ಹಾಗೂ ಮರಾಠ ಮತಗಳನ್ನು ಸೆಳೆಯೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಟಿಕೆಟ್ ಗಿಟ್ಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ, ಬಟ್ ಈಗ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ಸಚಿವೆಯ ಹೆಗಲಿಗಿದೆ. ಪುತ್ರನ ಗೆಲುವಿಗಾಗಿ ಏನ್ ರಣತಂತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು? ನೋಡಿ ವಿಜಯ್, ಪ್ರಮುಖವಾಗಿ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಏನು ತಮ್ಮ ಮಗ ಕಣಕ್ಕಿಳಿದಿದ್ದಾನೆ, ಅವನನ್ನು ಶತಾಯಗತಾಯವಾಗಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಏನಿಲ್ಲದ ತಂತ್ರಗಾರಿಕೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಖುದ್ದು ಏನಂತಂದರೆ ತಮ್ಮ ಪುತ್ರನ ಪರವಾಗಿ ತಾವೇ ಅಖಾಡಕ್ಕಿಳಿದು ತಮ್ಮದೇ ಚುನಾವಣೆ ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಏನಂತಂದರೆ ಬೆಳಗಾವಿ ನಗರದ ವಿವಿಧ ಕಡೆಗಳಲ್ಲಿ ಏನಂತಾರೆ ರ್ಯಾಲಿಯನ್ನು ನಡೆಸಿದ್ರು. ಆ ರ್ಯಾಲಿಯಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಹಾಗೇನೆ ಸಹೋದರ ಏನು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಚನ್ನರಾಜ್ ಹಟ್ಟಿಹೊಳಿ ಸೇರಿ 3 ಜನರು ಏನಂತಂದರೆ ಕ್ಷೇತ್ರದ ಮತದಾರರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ, ತಮಗೆ ಮತ ನೀಡುವಂತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನಂತಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಮೊದಲಿನಿಂದಲೂ ಸಹ ಏನಂತಂದರೆ ಲಿಂಗಾಯತ ಹಾಗೇನೆ ಮರಾಠ ಮತದಾರರು ಯಾವತ್ತ ವಾಲ್ತಾರೆ ಆ ಕ್ಯಾಂಡಿಡೇಟ್ ಗೆದ್ದಂತೆ ಅನ್ನೋ ಒಂದು ಪ್ರತೀತಿ ಇದೆ, ಅದು ನಿಜವೂ ಸಹ. ಹಾಗಾಗಿ ಈ ಎರಡು ಪ್ರಬಲ ಸಮುದಾಯಗಳನ್ನು ಒಲಿಸಿಕೊಳ್ಳಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿಲ್ಲದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಏನಂತಂದರೆ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರುವಂಥದ್ದು. ಹಾಗಾಗಿ ಪಂಚಮಸಾಲಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಪಂಚಮಸಾಲಿ ಮತದಾರ ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಬೇರೆ ಕಡೆ ವಾಲದಂತೆ ಪ್ರಮುಖವಾಗಿ ಸ್ವಾಮೀಜಿಗಳ ಮೂಲಕ ಹಾಗೇನೆ ತಮ್ಮ ನಾಯಕರ ಅಂದರೆ ತಮ್ಮ ಸಮಾಜದ ಮುಖಂಡರ ಜೊತೆ ನಿರಂತರವಾದಂಥ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಆ ಒಂದು ಸಮುದಾಯವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಂತಂದರೆ ಮರಾಠ ಸಮುದಾಯ ಮೊದಲಿನಿಂದಲೂ ಸಹ BJPಯನ್ನು ಬೆಂಬಲಿಸ್ತಾ ಬಂದಿದೆ. ಹಾಗಾಗಿ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಾರಿ ಏನಂತಂದರೆ ಮರಾಠ ಸಮುದಾಯವನ್ನು ತಮ್ಮತ್ತ ಸೆಳೆಯುವ ನಿಟ್ಟಿನಲ್ಲಿ ಎಲ್ಲಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಏನಂತಂದರೆ ಮರಾಠ ಸಮುದಾಯ ಜೊತೆ ಅವರು ಇರೋದ್ರಿಂದ ಅದರ ಜೊತೆಗೆ ರಾಜಹಂಸಗಡದಲ್ಲಿ ಒಂದು ಶಿವಾಜಿ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಜೊತೆಗೆ ಏನಂತಂದರೆ ಈ ಏನು ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಮರಾಠ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಭಗವದ್ ಧ್ವಜವನ್ನು ಹಿಡಿದುಕೊಂಡೇ ಅವರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಆ ಮರಾಠ ಸಮುದಾಯ ಏನಿದೆ ತಮ್ಮತ್ತ ಸೆಳೆಯೋ ನಿಟ್ಟಿನಲ್ಲಿ ಎಲ್ಲಿಲ್ಲದ ಒಂದು ತಂತ್ರಗಾರಿಕೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಂತಂದರೆ ಮೋದಿ ಗ್ಯಾರಂಟಿ ಏನು ಮೋದಿ ಹವಾ ಏನಿದೆ, ಮೋದಿ ಗಾಳಿ ಏನಿದೆ ಅದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಈಗ ಏನು ರಾಜ್ಯ ಸರ್ಕಾರ ತಂದಿರುವಂಥ 5 ಗ್ಯಾರಂಟಿಯನ್ನು ಜನರಿಗೆ ತಿಳಿಸಿ ಹೇಳುವಂಥದ್ದು. ಪ್ರತಿ ಗ್ರಾಮಕ್ಕೆ ಏನು ಹೋಗ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಕಳಿಸ್ತಾ ಇದ್ದಾರೆ. ಏನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನಿವೆ ಅವುಗಳನ್ನು ಮುಟ್ಟಿಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ 5 ಪ್ಲ್ಯಾನ್ಗಳನ್ನು ತಂತ್ರಗಾರಿಕೆಯನ್ನು ಮುಂದಿಟ್ಕೊಂಡು ಈ ಬಾರಿ ಏನಂತಂದರೆ ತಮ್ಮ ಮಗನನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಂತ್ರಗಾರಿಕೆಯನ್ನು ರೂಪಿಸಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.